ಚಿಂತಾಮಣಿ ತಾಲೂಕಿನ ಕನಿಶೆಟ್ಟಹಳ್ಳಿ ಗ್ರಾಮದಲ್ಲಿ ವಾಲಿಬಾಲ್ ಆಡುವಾಗ ಎರಡು ಗುಂಪುಗಳ ನಡುವೆ ಘರ್ಷಣೆ ಉಂಟಾಗಿದೆ. ಈ ಘರ್ಷಣೆಯಲ್ಲಿ ಇಬ್ಬರು ಗಾಯಗೊಂಡು ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಕೆಂಚಾರ್ಲಹಳ್ಳಿ ಠಾಣೆಯಲ್ಲಿ ಪರ ಮತ್ತು ವಿರುದ್ಧವಾಗಿ ಎರಡು ಪ್ರಕರಣಗಳು ದಾಖಲಾಗಿವೆ. ಎರಡೂ ತಂಡಗಳು ಆಟ ಆಡ್ತಾ ಇದ್ದಾಗ ಚೆಂಡು ಆಚೆ ಹೋಗಿದೆ. ಚೆಂಡು ಆಚೆ ಹೋಗಿರುವುದು ಇನ್ ಅಂತ ಟೀಮ್ ಔಟ್ ಅಂತ ಮತ್ತೊಂದು ತಂಡ ವಾಗ್ವಾದ ನಡೆಸಿರುವಂತಹದ್ದು. ಈ ವಾಗ್ವಾದ ತಾರಕಕ್ಕೇರಿದೆ. ಎರಡೂ ತಂಡದವರು ಮಾತಿನ ಚಕಮಕಿ ನಡೆಸಿದ್ದಾರೆ ಅಂತ ಒಂದು ತಂಡದ ಗಾಯಾಳು ಗೋವರ್ಧನ್ ನೀಡಿರುವಂತಹ ದೂರಿನಲ್ಲಿ ತಿಳಿಸಿದ್ದಾರೆ. ಆಟ ಮುಕ್ತಾಯ ಮಾಡಿ ಮನೆಗಳಿಗೆ ಹೋಗಿದ್ವಿ. ನಾನು ಮನೆಯ ಬಳಿ ಇದ್ದಾಗ ಗ್ರಾಮದ ನರೇಂದ್ರ, ಗಣೇಶ, ಸೀನಾ, ಬಾಬು, ಬಾಲಾಜಿ, ಅನಿಲ್, ಕಲ್ಯಾಣ್, ನರಸಿಂಹಮೂರ್ತಿ ಕೈಗಳಲ್ಲಿ ಕಲ್ಲು ದೊಣ್ಣೆಗಳನ್ನ ಹಿಡ್ಕೊಂಡು ಬಂದು ನನ್ನ ಮೇಲೆ ಹಲ್ಲೆ ನಡೆಸಿದ್ರು ಅಂತ ನರೇಂದ್ರ ಮಚ್ಚನ ಹಿಡಿದುಕೊಂಡು ಬಂದು ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿ ಎಡಗೈ ಬೆರಳು ಮತ್ತು ಅದರ ಪಕ್ಕದ ಬೆರಳಿಗೆ ಗಾಯ ಮಾಡಿದ್ದಾನೆ. ಕೆಳಗೆ ತಳ್ಳಿ ತಲೆಗೆ ಗಾಯ ಮಾಡಿದ್ದಾರೆ. ಗ್ರಾಮದ ಜನರು ಜಗಳ ಬಿಡಿಸಿ ಚಿಕಿತ್ಸೆಗಾಗಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಏಕಾಏಕಿ ಜಗಳ ತೆಗೆದು ಹಲ್ಲೆ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ. ಮತ್ತು ಗಣೇಶಪ್ಪ ಅವ್ರ ಮಗ ಶ್ರೀನಾ ಅಂತ, ಮಾರ್ಕೊಂಡಪ್ಪ ಮಂಜುನಾಥ್ ಅಂತ, ಮತ್ತು ಇನ್ನು ಅವ್ರ ಮಗ ನರೇಂದ್ರ, ಮಣಿ, ಮತ್ತು ಬಾಲಾಜಿ, ಮತ್ತು ಅನಿಲ್, ಅಶೋಕು, ಅವ್ರ ಮಹೇಶ್ ಅಂತ ಅವರೆಲ್ಲ ಗುಂಪು ಕಟ್ಕೊ ಯಾವ್ದ್ರಲ್ಲಿ ಹೊಡೆದಿತ್ತು? ಕಟ್ಟಿಗೆಯನ್ನು ಮತ್ತು ಮಚ್ಚ ತಗೊಂಡು. ಯಾವ ಕಾರಣಕ್ಕೆ ಗಲಾಟೆ ಆರಂಭ ಆಯಿತು? ವಾಲಿಬಾಲ್ ಆಡ್ತಿದ್ವಿ. ಏನೋ ಸ್ವಲ್ಪ ಕಿರಿಕಿರಿ ಮಾಡ್ಕೊಂಡು ಏನಾಗಿದೆ ಅದನ್ನು ಕರೆಕ್ಟಾಗಿ ಎಕ್ಸ್ರೇ ಮಾಡಿಸಿ, ಯಾಕಂದರೆ ತುಂಬ ಡೆಪ್ತ್ ಹೋಗಿದೆ. ಒಂದು ಬೇರೆ ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ಆ್ಯಕ್ಟಿವಿಟಿ ಕರೆಕ್ಟಾಗಿ ಕೊಟ್ಟಿದ್ದಿಲ್ಲ. ಅದಂತ ಇಲ್ಲಿ ಹೋಗಿದ್ದೆ ಮಧ್ಯಾಹ್ನ ಚುನಾವಣೆ ಮತದಾನ ನಡೆಯುವಂಥ ಸಂದರ್ಭದಲ್ಲಿ ಸ್ವಲ್ಪ ಮಾತಿನ ಚಕಮಕಿ ಆಗಿದೆ ಅಷ್ಟೇ. ಆನಂತರ ವಾಲಿಬಾಲ್ ಆಡುವಂಥ ಕಡೆ ಇವರನ್ನ ಕರೆಸ್ಕೊಂಡು ಅಲ್ಲಿ ಮಾರಣಾಂತಿಕ ಅಲ್ಲೇ ಮಾಡಿರ್ತಕ್ಕಂಥದ್ದು, ಮಚ್ಚು ತಗೊಂಡು ಮಾಡಿರ್ತಕ್ಕಂಥದ್ದು. ಆ ಫೋಟೋಗಳೆಲ್ಲ ನೋಡಿ ನಾನು ಬೆಳಗ್ಗೆ DYSP ಮತ್ತು ಸಬ್ ಇನ್ಸ್ಪೆಕ್ಟರ್ಗೂ ಕೂಡ ಕೇಳಿದೆ. ಸರಿ, ನಾನು ಕೇಸ್ ಮಾಡೋಕ್ಕೆ ಹೇಳಿದ್ದೀನಿ ಸರ್ ಅಂತ DYSP ಅವರು ಹೇಳಿದ್ರು.
ಏನು ಕೇಸ್ ಮಾಡಿದ್ದೀರಾ ಅಂತ ನಾನು ಸಬ್ ಇನ್ಸ್ಪೆಕ್ಟರ್ಗೆ ದೂರವಾಣಿಯಲ್ಲಿ ಮಾತನಾಡಿದೆ. ಅಸಾಲ್ಟ್ ಕೇಸ್ ಹಾಕಿದ್ದೀನಿ ಅಂತ. ಯಾಕ್ರಿ ನೀವು ವಿಡಿಯೋಗಳೆಲ್ಲ ನೋಡಿಲ್ವಾ? ವಿಡಿಯೋಗಳು ಯಾವ ಥರ ಹರಿತವಾಗಿ ಹೋಗಿರ್ತಕ್ಕಂಥದ್ದು, ನೀವು ಏನು ಕೇಸ್ ಮಾಡಬೇಕಾಗಿತ್ತು, ನೀವು ಯಾಕೆ ನೀವು ಅಸಾಲ್ಟ್ ಕೇಸು ಅಂದರೆ ನೀವು ಯಾರ್ದು ಒತ್ತಡ ಇದೆ? ಇಲ್ಲ ಸರ್, ಆ ಥರ ಇದ್ದರೆ ನಾನು ರಿಪೋರ್ಟೆಲ್ಲ ಬರಲಿ, ನಾನು ಅದನ್ನು ಕನ್ವರ್ಟ್ ಮಾಡ್ತೀನಿ ಅನ್ನುವಂಥದ್ದನ್ನು ಹೇಳಿದರು. ನಾನು ಬೆಳಗ್ಗೆ DYSP-ವರೆಗೂ ಕೂಡ ಈ ಎಲ್ಲ ಚಿತ್ರಗಳು ನನಗೆ ಏನು ವಾಟ್ಸಪ್ಪಲ್ಲಿ ಲಭ್ಯ ಇತ್ತು ಆ ಎಲ್ಲ ಚಿತ್ರಗಳನ್ನು ಕೂಡ DYSP-ಅವರಿಗೆ ಕಳಿಸ್ಕೊಟ್ಟಿದ್ದೀನಿ, ಮಾತನಾಡಿದ್ದೀನಿ ಅವ್ರಿಗೆ. ನೀವು ಲಾ ಆ್ಯಂಡ್ ಆರ್ಡ್ರು ಕಂಪ್ಲೀಟ್ ಇಲ್ಲಿ ಹೋಗ್ತಾ ಇದೆ. ಈಗ ಇದರಲ್ಲಿ ಆ ವಿಡಿಯೋಗಳಲ್ಲಿದೆ, ನಿಮಗೂ ಕೂಡ ಕಳಿಸ್ತೀನಿ. ಲಾಂಗ್ಗಳು ಹಿಡ್ಕೊಂಡು ಮಚ್ಚುಗಳು ಹಿಡ್ಕೊಂಡು ಅಟ್ಟಾಡಿಸ್ಕೊಂಡು ಓಡಾಡಿಸ್ಕೊಂಡು ಇರ್ತಕ್ಕಂಥದ್ದು. ಆದರೆ ನೀವು ಬೋನಪಲ್ಲಿಯಲ್ಲಿ ಶ್ರೀನಿವಾಸ ರೆಡ್ಡಿ ಮೇಲೆ ರಾತ್ರಿ 2 ಗಂಟೆಯಲ್ಲಿ ಅವ್ರ ಮನೆ ಹತ್ರ ಗಲಾಟೆ ಮಾಡಲಿಕ್ಕೆ ಹೋಗಲ್ಲ. ನಾನು KVS ಶ್ರೀನಿವಾಸ ರೆಡ್ಡಿಯವ್ರಿಗೂ ಹೇಳಿದೆ, ನೀವು ಕಾನೂನನ್ನ ಕೈಗೆತ್ಕೊಳ್ಬಾರ್ದು. ನೀವು ಲಾಂಗ್ ಕೈಯಲ್ಲಿ ಹಿಡ್ಕೊಳ್ಳುವಂಥದ್ದು ಅಪರಾಧ. ಅದು ನಿಮ್ಮ ಮೇಲೆ ಆರ್ಮ್ಸ್ ಆಕ್ಟ್ ಹಾಕಿದ್ದಾರೆ, ಅದು ತಪ್ಪೇನಿಲ್ಲ. ನೀವು ಮಾಡಿದ ತಪ್ಪು. ನೀವು ಆಗಿದ್ದರೆ ನಿಮ್ಗೇನಾದರೂ ತೊಂದರೆ ಆಗಿದ್ದರೆ ನೀವು ಪೊಲೀಸ್ನವ್ರು ಫೋನ್ ಮಾಡಬೇಕಾಗಿತ್ತು ಅನ್ನುವಂಥದ್ದು ನಾವು ಕೂಡ ತಿಳಿಸಿದ್ದೆ. ಇವತ್ತು ಮಚ್ಚುಗಳನ್ನು ಹಿಡ್ಕೊಂಡು ನಡು ಬೀದಿಯಲ್ಲಿ ಅಟ್ಟಾಡಿಸ್ಕೊಂಡು ಹೋಗ್ತಾರೆ ಜನರನ್ನ ಅಂತ ಹೇಳಿದ್ರೆ, ಆದರೆ ಇವ್ರಿಗೊಂದು ಕಾನೂನು ಅವ್ರಿಗೊಂದು ಕಾನೂನು ಪಾರ್ಶಾಲಿಟಿ ಮಾಡ್ತಾ ಇದ್ದೀರಾ ನೀವು ಅನ್ನೋದನ್ನ DYSP ಅವರಿಗೆ ಭಾಳ ಸ್ಪಷ್ಟವಾಗಿ ಹೇಳಿದ್ರು. ಯಾಕೆಂದರೆ 2 ಬೆರಳುಗಳು ಅವ್ರ ಫೋಟೋಗಳು ಕಳಿಸಿದ್ದೀನಿ DYSP ಅವರಿಗೆ. ಹಾಗಾಗಿ ಇವತ್ತು ನಾಳೆ ಇದನ್ನು ನಾವು ನೋಡ್ತೀವಿ ಏನು ಮಾಡ್ತಾರೆ ಅಂತೇಳಿ. ಸೋಮವಾರ ಬೆಳಗ್ಗೆ ನಾನು ನಮ್ಮ IG ಅವ್ರನ್ನ ಮತ್ತು ಲಾ ಆ್ಯಂಡ್ ಆರ್ಡರ್ ADGP ಅವ್ರನ್ನ ಭೇಟಿ ಮಾಡ್ತೀವಿ. ಭೇಟಿ ಮಾಡಿ ಈ ಎಲ್ಲ ಚಿತ್ರಗಳನ್ನು ಅವರಿಬ್ಬರು ಗಮನಕ್ಕೂ ಕೂಡ ತರ್ತೇವೆ, ತೋರಿಸ್ತೇವೆ. ಅಲ್ಲಿವರೆಗೂ ಇವ್ರೇನು ಮಾಡ್ತಾರೆ ಅಂತ ನೋಡ್ತೀವಿ. ಇವರೇನು ಕ್ರಮ ತಗೊಂಡಿಲ್ಲ ಅಂದರೆ ಸೋಮವಾರ 3 ಗಂಟೆಗೆ ಕೆಂಚಾರ್ಲಹಳ್ಳಿ ಪೊಲೀಸ್ ಸ್ಟೇಷನ್ ಅಂದರೆ ನಾನು ಮತ್ತು ನಮ್ಮ ಸಂಸದರು, ಈಗ ಯಾರು ಮೈತ್ರಿ ಅಭ್ಯರ್ಥಿಯಾಗಿದ್ದರು ಮಲ್ಲೇಶ್ ಬಾಬು ಅವರು ಮತ್ತು ನಮ್ಮ ವೇಣುಗೋಪಾಲ್ ಅವರು ಮತ್ತು ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ಭಾಳ ಬೃಹತ್ ಪ್ರತಿಭಟನೆ ಅಲ್ಲಿ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆ ಮುಂದೆ 3 ಗಂಟೆಗೆ ಮಾಡ್ತಕ್ಕಂಥದ್ದು. ಸೋಮವಾರ ಬೆಳಗ್ಗೆ ಇಲ್ಲಿ ನಮ್ಮ IG ಅವ್ರನ್ನ, ಲಾ ಆ್ಯಂಡ್ ಆರ್ಡರ್ ADGP ಅವ್ರನ್ನ ಭೇಟಿ ಮಾಡಿ ಈ ಎಲ್ಲ ಚಿತ್ರಗಳನ್ನು ತೋರಿಸ್ತೀವಿ. ಆದರೆ ಒಂದೊಂದು ಕಡೆ ಒಂದೊಂದು ಥರ ಕಾನೂನನ್ನು ಪಾಲನೆ ಮಾಡುವಂಥದ್ದಕ್ಕಿಲ್ಲ. ಆರ್ಮ್ಸ್ ಆ್ಯಕ್ಟ್ ಅಂದರೆ ಇವ್ರಿಗೂ ಕೂಡ ಆಗಬೇಕು. ಮತ್ತು ಈಗ ಆ ಬೆರಳುಗಳು ಯಾವ ಥರ ಕುಯ್ದಿದ್ದಾರೆ, ಏನು ಸಾರ್ವಜನಿಕವಾಗಿ ಮಚ್ಚುಗಳಿಟ್ಕೊಂಡು ಓಡಾಡುವಂಥದ್ದನ್ನು ನಿಜವಾಗ್ಲೂ ಕೂಡ ಇದು ನಾವು ಖಂಡಿಸ್ತೇವೆ, ಖಂಡನೀಯ. ಹಾಗಾಗಿ ಗಾಯಾಳು ಇವತ್ತೇನು ಆಗಿದ್ದಾರೆ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದರು, ಅವ್ರನ್ನ ಭೇಟಿ ಮಾಡಿ ಅವರಿಗೆ ಸಾಂತ್ವನವನ್ನು ಹೇಳಿದ್ದೇವೆ. ಮತ್ತು ಈಗ DYSP ಅವ್ರಿಗೆ ಮತ್ತೊಮ್ಮೆ ಮಾತಾಡ್ತೇನೆ. ಬೆಳಗ್ಗೆ ಎಲ್ಲ ಮಾತಾಡಿದ್ದೀನಿ. ಆ ಚಿತ್ರಗಳು ಕೂಡ ಅದೇನೇನು ಘಟನೆ ನಡೆದಿರ್ತಕ್ಕಂಥ ಸ್ಥಳದಲ್ಲಿ ನಮಗೇನು ಲಭ್ಯ ಇತ್ತು ಅವೆಲ್ಲ ಕೂಡ ಕಳಿಸಿದ್ದೀನಿ. ಕೈಯಲ್ಲಿ ಮಚ್ಚಿಟ್ಕೊಂಡಿರ್ತಕ್ಕಂಥದ್ದನ್ನು, ಓಡಾಡಿಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದನ್ನು, ಮತ್ತು ಅವ್ರಿಗೆ ಬೆರಳುಗಳು ಕುಯ್ದಿರ್ತಕ್ಕಂಥ ಎಲ್ಲವನ್ನ ಕೂಡ ಕಳಿಸಿದ್ದೀನಿ. ಅವ್ರು ಏನು ಕ್ರಮ ತಗೊಳ್ತಾರೆ ನೋಡೋಣ. ಯಾಕಂದರೆ ಇದು ಅಸಾಲ್ಟು ಭಾಳ ಲಘುವಾಗಿ ತಗೊಂಡಿದ್ದಾರೆ, ಪೊಲೀಸ್ನವರು ಭಾಳ ಲಘುವಾಗಿ ತಗೊಂಡಿದ್ದಾರೆ. ಈ ರೀತಿ ಆದರೆ ಅದನ್ನು ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಏನು ಮಾಡಬೇಕು ಅನ್ನೋದನ್ನು ಮಾಡ್ತೀವಿ. ಸೋಮವಾರ ಅಂತೂ ಇದು ಮಾಡ್ತೀವಿ. ಗ್ರಾಮದಲ್ಲಿ ನಿನ್ನೆ ಮಧ್ಯಾಹ್ನ ಚುನಾವಣೆ ನಡೆಯುವಂಥ ಮತದಾನ ನಡೆಯುವಂಥ ಸಂದರ್ಭದಲ್ಲಿ ಸ್ವಲ್ಪ ಮಾತಿನ ಚಕಮಕಿ ಆಗಿದೆ.